ಗ್ರೀನ್ ಕಲರ್ ಎಲ್ಲ ತೋರ್ಸಾಯ್ತು. ಸ್ವೀಟ್ ಚಟ್ನಿ ಒಂದಿತ್ತು, ಅದನ್ನು ತೋರಿಸಿದ್ದಾರೆ ವಿಶಾಲ ಹೃದಯದಿಂದ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. SLV ಬಂಗಾರಪೇಟ್ ಚಾಟ್ಸ್ ಇವಾಗ ಟ್ರಾನ್ಸ್ಪರೆನ್ಸಿ, ಪರಿಪೂರ್ಣ ರೆಸಿಪಿ. ನಿಸ್ಸೀಮರು ಯಾರು, ತ್ರಿಲೋಕ್ ಅವರು. ಬನ್ನಿ, ಪಾನಿ ತೋರಿಸಿದ್ರು, ಮಸಾಲ ಪುರಿ ತೋರಿಸಿದ್ರು, ಕೆಂಪು ಚಟ್ನಿ, ಗ್ರೀನ್ ಚಟ್ನಿ ಆಯಿತು. ಏನು ಉಳೀತು? ಸ್ವೀಟ್ ಚಟ್ನಿ. ನಮ್ಮ ವೀಕ್ಷಕರೇ ಕೇಳಿದ್ದು ಸ್ವೀಟ್ ಚಟ್ನಿ ತೋರಿಸಿ ಅಂತ ಬಂದಿದ್ದೀವಿ. ಬನ್ನಿ, ಇದು SLV ಬಂಗಾರಪೇಟ್ ಚಾಟ್ಸ್ನ ಅಪ್ಪಟ ರೆಸಿಪಿ. ಸ್ವೀಟ್ ಚಟ್ನಿ. ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ತ್ರಿಲೋಕ್ ಅವರು ಸರ್, ಅಪ್ಪಟ ರೆಸಿಪಿಗಳಿಗೆ ಅದು SLV ಬಂಗಾರಪೇಟ್ ಚಾಟ್ಸ್ನ ನಿಮ್ಮ ರೆಸಿಪಿಗಳು ವೀಕ್ಷಕರು ತೋರಿಸ್ತಾನೆ ಬಂದಿದ್ದೀರಾ. ಅವ್ರು ಕೇಳಿದ್ರು, ಒಂದು ಬ್ಯಾಲೆನ್ಸ್ ಇದೆ ಸರ್, ತೋರಿಸಿಲ್ಲ ಅಂದರು. ಹಾಂ ಸರ್. ಯಾವುದು? ಸ್ವೀಟ್ ಚಟ್ನಿ. ಸರ್, ಸ್ವೀಟ್ ಚಟ್ನಿ ಎಲ್ಲದಕ್ಕೂ ಬೇಕಾಗತ್ತೆ. ಹಾಂ. ಸೊ ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ರೆಡ್ ಚಟ್ನಿ ಎಲ್ಲದಕ್ಕೂ ಬೇಕಾಗತ್ತೆ. ಅದು ಇರಲೇಬೇಕು. ಯಾವ್ಯಾವ ಪುರಿ ಯೂಸ್ ಆಗುತ್ತೆ ಇದು? ಸೇವ್ ಪುರಿ, ಟಿಕ್ಕಿ ಪುರಿ, ಬೇಲ್ ಪುರಿ, ದಹಿ ಪುರಿ, ದಹಿ ಬೂಂದಿ. ಸೊ ನಾವೆಲ್ಲ ತಗೊಂಡಾಗ ಇದು ಇದೆ ಡ್ರೈ ಚಾಟ್ಸ್. ಹೌದು. ಆ ಟೇಸ್ಟ್ ನಿಮಗೆ ಸಿಗುತ್ತೆ, ಬಟ್ ಅದ್ರ ಜೊತೆ ಮಿಕ್ಸ್ ಆಗಿರುತ್ತೆ, ನಿಮ್ಗೆ ಗೊತ್ತಾಗಲ್ಲ ಏನ್ ಟೇಸ್ಟ್ ಬರುತ್ತೆ. ಹೌದು. ಸೊ ಆ ಸ್ವೀಟ್ನೆಸ್ ಇವತ್ತು ಏನಂತ ನೋಡ್ಬಿಡೋಣ. ಇಲ್ಲ ಇಟ್ಕೊಂಡಿರಿ ಸರ್, ನೋಡೋಣ. ಸರ್, ಈಗ ಇಟ್ಕೊಂಡಿದ್ದೀನಿ ಸ್ವೀಟ್ ಮಾಡಕ್ಕೆ. ಇದು ಬೆಲ್ಲ. ಎಷ್ಟು ಸರ್ ಇವತ್ತು ಮಾಡ್ತಿರೋದು ನಾವು? 2 kg ತಗೊಂಡಿದ್ದೀನಿ. ಆಲ್ಮೋಸ್ಟ್ 700 ಗ್ರಾಮ್ಸ್ ಸಕ್ಕರೆ, ಹುಣಸೆ ಹಣ್ಣು ಒಂದು 80 to 100 ಗ್ರಾಮ್ಸ್ ಇದೆ. ಇದು 1 ಸ್ಪೂನು, ಚಿಕ್ಕ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು. ಇದು ಏಲಕ್ಕಿ 8-10 ಇದೆ. ಸಾಲ್ಟ್, ಕಲ್ಲುಪ್ಪು ತಗೊಂಡಿದ್ದೀನಿ ಒಂದ್ ಸ್ವಲ್ಪ. ಆಮೇಲೆ ಇದು ಬಂದಿ ಸರ್, ಜೀರಿಗೆ, ಚಕ್ಕೆ ಇದೆ, ಲವಂಗ ಇದೆ, ಸ್ವಲ್ಪ 3 ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಪೌಡರ್. ಆ ಪೌಡರ್ ಏನ್ ಸರ್? ಇದು 3 ಮಿಕ್ಸ್ ಮಾಡಿ ಪೌಡರ್. ಇದು ಪೌಡರ್ ಆಗಿರೋದು. ಇದನ್ನ ಹಾಕ್ತೀರಾ? ಇದಾಕಲ್ಲ, ತೋರ್ಸಕ್ಕೆ ಎಷ್ಟು ತಗೊಂಡಿದ್ದೀನಿ ಅಂತ. ಇಷ್ಟೇ ಆಗುತ್ತೆ. ಇದನ್ನ ಫುಲ್ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ರೈಟ್ ಸರ್, ಶುರು ಮಾಡೋಣ ಸರ್. ಸರಿ ಸರ್. ಸರ್, ಬೆಲ್ಲ ಕುಟ್ಬೇಕು, ಸಣ್ಣ ಪೀಸ್ ಆಗಿ ಮಾಡ್ಬೇಕಾದ್ರೆ. ಓಕೆ ಸರ್, ಇದು ಪೌಡರ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಒಂದೊಂದೇ ಹಾಕೊಂತ ನಿಮ್ಗೆ ಹೇಳ್ತೀನಿ. ಸರ್, ಈಗ ನೀರು ಹಾಕೊಂತ ಇದ್ದೀನಿ. ಸರ್, ಇದೊಂದು 6 ಲೀಟರ್ ನೀರು ಹಾಕೊಂಡಿದ್ದೀನಿ. ಓಕೆ ಸರ್, ಇದು ಸಕ್ಕರೆ ಹಾಕೊಂತ ಇದ್ದೀನಿ. ನೆಕ್ಸ್ಟ್ ಸರ್, ಹುಣಸೆ ಹಣ್ಣು ಹಾಕೊಂತೀನಿ ಈಗ. ಅದೊಂದು 80ರಿಂದ ಎಷ್ಟಂದ್ರೆ ಗ್ರಾಮ್ಸು? 80 to 100. ಸ್ವಲ್ಪ ಬಿಡಿಸಿಟ್ಕೊಂಡು ಆ ಬೀಜ ಇರುತ್ತೆ, ಸೊ ಅದನ್ನ ತೆಕ್ಕೊಂಡ್ರು ಪರವಾಗಿಲ್ಲ, ಹಂಗೆ ಡೈರೆಕ್ಟ್ ಆಗಿ ಹಾಕೊಂಡ್ರು ಪರವಾಗಿಲ್ಲ. ಸರ್, ಸ್ವಲ್ಪ ಉಪ್ಪು ಹಾಕೊಂತೀನಿ. ಇಷ್ಟೇ. ಏಲಕ್ಕಿ ತಗೊಂಡಿದ್ದೀನಿ. ಆಸ್ ಇಟ್ ಈಸ್ ಹಾಕೋಣ ಸರ್? ಏಲಕ್ಕಿ ಆಸ್ ಇಟ್ ಈಸ್. ಸರ್, ಇದು ಕುದಿ ಬರಬೇಕು. ಸರ್, ಇದು ಇವಾಗ ನಮಗೆ ಚೆನ್ನಾಗಿ ಕುದಿಯೋವರೆಗೂ ಬಿಡ್ಬೇಕಾಗುತ್ತೆ. ಒಂದು 1/2 hour ವರ್ಗು ಕುದಿಬೇಕಾಗುತ್ತೆ. ಚೆನ್ನಾಗಿ ಕುದಿಬೇಕದು. ಅದಾದ್ಮೇಲೆ ನಾನು ಮಿಕ್ಕಿದ್ದು ಏನೇನು ಹಾಕೊಬೇಕು ಅಂತ ಹೇಳ್ತೀನಿ. ಇನ್ನ 2 ಪೌಡರ್ ಬಾಕಿ ಇದೆ. ಓಕೆ. ಬನ್ ಮಸಾಲ, ಇಷ್ಟು ಕುದಿ ಬಂತು ಇವಾಗ. ಸರ್, ಕುದಿತಾ ಇರುತ್ತೆ. ಫಸ್ಟ್ ಕುದಿ ಬಂದಿದೆ, ಕುದಿತಾ ಇರುತ್ತೆ. ಈ ತರ ಕುದಿತಾ ಒಂದು 1/2-3/4 ಗಂಟೆ ಆಗುತ್ತೆ. 1/2-3/4 ಗಂಟೆ. ಇವಾಗ ನಾವ್ ಎಷ್ಟು ನೀರ್ ನೋಡಿದೀವೋ ಆಲ್ಮೋಸ್ಟ್ ನೀರ್ ಹಿಗ್ಗೋಗುತ್ತೆ. ಅರ್ಧಕ್ಕೆ ಬರುತ್ತೆ. ಇದು ಅರ್ಧಕ್ಕೆ ಬಂದಾಗ ಫಿನಿಶ್ ಆಗಿದೆ ಅಂತ ಅರ್ಥ. ಸರ್, ಇವಾಗ ನಾನು 45 ಮಿನಿಟ್ಸ್ ವೇಟ್ ಮಾಡಿದ್ವಿ. ಹಾಂ ಸರ್. ಇವಾಗ ನೆಕ್ಸ್ಟ್ ಚಿಲ್ಲಿ ಪೌಡ್ರು, ಆ ಜೀರಿಗೆ
ಇದೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ, ಈ ಹಂತಕ್ಕೆ ಹಾಕ್ಬೇಕಾ? ಹಾ, ಈಗ ಒಂದು ಸ್ಪೂನ್ ಹಾಕೊಂತೀನಿ. ಓಕೆ ಸ್ವಲ್ಪ ಜೀರಿಗೆ, ಏಲಕ್ಕಿ, ಚಕ್ಕೆ ಮೂರೆಲ್ಲ ಪೌಡರ್ ಮಾಡ್ಕೊಂಡಿದ್ದೀನಿ ಅದು. ಸರ್ ಪ್ರಕ್ರಿಯೆ ಆಯ್ತು ಇವಾಗ ನೀವು ಹೇಳಿದ್ದು. ಹಾ ಸರ್. ನೆಕ್ಸ್ಟ್ ಏನಿದೆ ಸರ್? ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡು ಈಗ ಲೋ ಫ್ಲೇಮ್ ಅಲ್ಲಿ ನಾನು ಇದನ್ನ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. 20 ಮಿನಿಟ್ಸ್ ಟು ಹಾಫ್ ಅನ್ ಅವರ್. ಸೊ ಇದಾದ್ಮೇಲೆ ಮತ್ತೆ ಕಂಪ್ಲೀಟ್ ಆಗಿ ಸೋಚ್ಕೊಂಡಿದ್ದು ನೆಕ್ಸ್ಟ್ ಇನ್ನೊಂದು ಬಾಣ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋದು ಅಷ್ಟೇ ಪ್ರಕ್ರಿಯೆ. ಅಷ್ಟೇ. ಈಗ ಜಸ್ಟ್ ಸೋಸ್ಕೊಳ್ಳೋದು. ಓಕೆ ಸರ್. ಕುದಿಯ ಬಂತ ಸರ್? ಅದು ಫುಲ್ ಮುಗಿತಾ ಸರ್? ಕುದ್ದಿದೆ, ಆಲ್ಮೋಸ್ಟ್ 40 ಮಿನಿಟ್ಸ್ ತಗೊಂಡಿದೆ. ಮತ್ತೆ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಹೌದು. ಈಗ ಥಿಕ್ನೆಸ್ ಬಂದಿದೆ. ಹಾ ಸರ್. ಆಫ್ ಮಾಡ್ಕೊಂತೀನಿ. ಸರ್ ಇಷ್ಟು ಕಡಿಮೆ ಆಗಿದೆ. ಸೋಸ್ಕೊಂಬಿಡೋಣ ಸರ್ ಈಗ? ಹಾಂ ಸರ್. ಸರ್ ಸೋದಿಸುವ ಪ್ರಕ್ರಿಯೆ. ಹಾಂ ಸರ್. ಹಾಂ, ಇದೇ ಸ್ವೀಟ್ ಚಟ್ನಿ ಆಗ್ತಿರೋದು ವೀಕ್ಷಕರೇ. ಲೈವ್ ಆಗಿ ಏನಾಗುತ್ತೆ ಬಂಗಾರಪೇಟೆ SLV ಬಂಗಾರಪೇಟೆ ಚಾಟ್ಸಲ್ಲಿ ಅದು ತೋರಿಸ್ತಾ ಇದ್ದಾರೆ ಲೋಕರು, ನೋಡ್ಕೊಂಬಿಡಿ. ಸರ್ ಸ್ವೀಟ್ ಚಟ್ನಿ ಈಗ ರೆಡಿ ಆಗಿದೆ. 15-20 ಮಿನಿಟ್ಸ್ ಬಿಟ್ಟು ತಣ್ಣಗಾಗಿದ ತಕ್ಷಣ ಅದು ಆಲ್ಮೋಸ್ಟ್ ಥಿಕ್ನೆಸ್ ಬಂದಿರುತ್ತೆ. ಅದು ಥಿಕ್ನೆಸ್ ಬಂದಿರುತ್ತೆ. 15 ಮಿನಿಟ್ಸ್ ನೋಡೋಣ, ಬಿಟ್ಟು ನೋಡೋಣ. ಆಯ್ತು ಸರ್. ಓಕೆ ಸರ್ 15 ನಿಮಿಷ ಬಿಟ್ವಿ. ಹಾಂ ಸರ್. ತಣ್ಣಗಾಗಿದೆ ಈಗ. 15 to 20 ಮಿನಿಟ್ಸ್ ಆಯ್ತು. ಸರ್ ನೋಡೋಣ ವೀಕ್ಷಕರೇ, ಈಗ ನಮ್ಮ ಸ್ವೀಟ್ ಚಟ್ನಿ ರೆಡಿ ಆಗಿದೆ ಸರ್. ನೋಡೋಣ. ಥಿಕ್ನೆಸ್ ಬಂದಿದೆ. ಎಸ್ ಹೌದು. ಜೇನುತುಪ್ಪದ ಥಿಕ್ನೆಸ್ ಇದೆ. ತಣ್ಣಗಾಗಕ್ಕೆ ಬಿಡಬೇಕು. ಬಿಡ್ಬೇಕು ಅಷ್ಟೇ. ಇದನ್ನ ಎಲ್ಲ ಮಸಾಲಾ ಉಗುರು ಬೆಚ್ಚಗಿದೆ, ಬಟ್ ಆಲ್ಮೋಸ್ಟ್ ಕಂಪ್ಲೀಟ್ ತಣ್ಣಗಾಗಿದೆ. ಹೌದೌದು ಹೌದು. ಬಟ್ ಥಿಕ್ನೆಸ್ ಬರುತ್ತೆ ಇಷ್ಟೇ. ಸೊ ಇವಾಗ ಇದೇ ಥಿಕ್ನೆಸ್ ಲಾಸ್ಟ್ ಆಗುತ್ತೆ. ಇದಕ್ಕೆ ಹಿಂಗೆ ಇರುತ್ತೆ. ಎಷ್ಟು ದಿನ ಯೂಸ್ ಮಾಡ್ತೀರಿ ಇದು ಸರ್? ಒಂದು 3-4 ದಿನ. 3-4 ದಿನಕ್ಕೋಸ್ಕರ ಇದು ಮಾಡ್ಕೊಳ್ಳೋದು ಈ ಪ್ರಕ್ರಿಯೆ. ಸೊ ಮಾಡ್ಬೇಕು ತೋರಿಸಿದೀನಿ. ಆಲ್ಮೋಸ್ಟ್ ಇದು ನನಗೆ ಒಂದು 3-4 ದಿನ ಬರುತ್ತೆ. ಸೊ 2 kg ಬೆಲ್ಲದ ಹಾಕಿ ಮಾಡ್ತೀರಾ ಪ್ರತಿ ಸಲ? ಸೊ ಇವತ್ತು ಸ್ವೀಟ್ ಚಟ್ನಿ ಕೇಳ್ತಾ ಇದ್ರಿ ನೋಡಿ. ಆಸ್ ಯೂಶುವಲ್ ತಿಲೋಕ್ ಅವರು ಗ್ರೀನ್ ಕಲರ್ ಎಲ್ಲ ತೋರ್ಸಾಯ್ತು. ಸ್ವೀಟ್ ಚಟ್ನಿ ಒಂದಿತ್ತು, ಅದನ್ನು ತೋರಿಸಿದ್ದಾರೆ ವಿಶಾಲ ಹೃದಯದಿಂದ ತ್ರಿಲೋಕ್ ಅವರು. ಸರ್ ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸರ್. ಇನ್ನು ಮುಂದೆ ನಮ್ಗೆ ಏನಂದ್ರೆ ಒಂದು ಇವು ಚುರುಮುರಿ ಅವು ಇವು ಮಾಡೋದು ನೋಡೋಣ. ಧನ್ಯವಾದ. ಥ್ಯಾಂಕ್ ಯು ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.